ಹೋಟೆಲ್ ಮಾಲೀಕರಾಗಿ ನೀವು ಈಗ ಗ್ಯಾಸ್ ಸ್ಟವ್ ತುಂಬ ಪ್ರಾಬ್ಲಮ್ ಆಗಿದೆ. ಹೌದು. ಅದಕ್ಕೆ ಪರ್ಯಾಯವಾಗಿ ನೀವು ಒಲೆ ಒಲೆ ಮಾಡ್ತಾ ಇದ್ದೀರಾ, ಹೌದು ಸರ್. ಸೌದೆ ಒಲೆ ಯೂಸ್ ಮಾಡ್ತಾ ಹೌದೌದು ಹೇಗಿದೆ ಅಣ್ಣ? ಸರ್. ಅಂದರೆ ಸೌದೆಯಲ್ಲಿ ಏನಾಗಿದೆ ಅಂದರೆ ಗ್ಯಾಸ್ ಇವಾಗ ಸಿಗ್ತಾ ಇಲ್ಲ. ನಮಗೇನಾಗುತ್ತೆ ಅಂದರೆ ಡೈಲಿ 2 ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಹಂಗಾಗಿ ಇವಾಗ ಏನಾಗಿದೆ, ಏನು ಮಾಡೋಕ್ಕಾಗಲ್ಲ, ಹೋಟ್ಲು ಕ್ಲೋಸ್ ಅಂತೂ ಮಾಡೋಕ್ಕಾಗಲ್ಲ. ಹುಡುಗರು ಸಂಬಳ ಕೊಡಲೇಬೇಕು, ಬಾಡಿಗೆ ಕಟ್ಟಲೇಬೇಕು. ಮತ್ತೇನಾಗುತ್ತೆ ಅಂದರೆ ಹೋಟ್ಲು ಕ್ಲೋಸ್ ಮಾಡೋಕ್ಕೆ ಹೋದರೆ ಕಸ್ಟಮರ್ ಎಲ್ಲ ಕಳ್ಕೊಬೇಕಾಗುತ್ತೆ. ಅದಾಗ ಏನಾಗಿದೆ, ಸೌದೆ ಒಲೆ ಹಾಕ್ಕೊಂಡಿದ್ವಿ, ಬಟ್ ತುಂಬ ಕಷ್ಟ ಆಗ್ತಾಯಿದೆ. ಮುಂಚೆಗಿರೋ ಕಸ್ಟಮರ್ಸ್ಗೂ ಈಗಿರೋ ಕಸ್ಟಮರ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಏನಾಗಿದೆ ಅಂದರೆ ಇವಾಗಿನ ಕಸ್ಟಮರ್ ಏನಾಗಿದೆ ಅಂದರೆ ರೇಟ್ ವೇರಿಯೇಷನ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ. ಆಲ್ಮೋಸ್ಟ್ ಈಗ ಬರೋ ಕಸ್ಟಮರ್ ಎಲ್ಲ ಬೇರೆ ಕಡೆ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ರೇಟ್ ಅಂತೂ ಚೇಂಜ್ ಮಾಡಿಲ್ಲ, ಹಳೆ ರೇಟಿನೇ ಅದೇ ರೇಟ್ ಇದೆ. ಬಟ್ ಸೌದೆ ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ಲಿಮಿಟೆಡ್ ಐಟಮ್ ಮಾಡಿದ್ದೀವಿ ಅಷ್ಟೇ. ಐಟಮ್ಸ್ ಎಲ್ಲ ಕಮ್ಮಿ ಮಾಡಿದ್ದೀವಿ. ಅದು ಲೈವ್ ಐಟಮ್ ಎಲ್ಲ ಕೊಡ್ತಾಯಿದ್ದಾವೆ, ಫ್ರೈ ಡ್ರೈ ಎಲ್ಲ ಇತ್ತು. ಬಟ್ ಇವಾಗ ಏನಾಗಿದೆ, ಕಮ್ಮಿ ಮಾಡಿದ್ದೀವಿ ಐಟಮು. ಗ್ಯಾಸ್ ಕನ್ಸಂಪ್ಷನ್ ಏನು ಗ್ಯಾಸ್ ಜಾಸ್ತಿ ಯೂಸ್ ಮಾಡ್ತಿದ್ದೋ, ದೋಸೆ ಇತ್ತು, ದೋಸೆ ಸಂಡೇ ಮಾತ್ರ ಇದು ಮಾಡಿದ್ದೀವಿ. ಅದು ಬಿಟ್ಟರೆ ನಿಮಗೆ ಲೈವ್ ಫ್ರೈ, ಪೆಪ್ಪರ್ ಡ್ರೈ ಅದನ್ನೆಲ್ಲ ಕಮ್ಮಿ ಮಾಡಿದ್ದೀವಿ ಸರ್. ಚಪಾತಿ ಜನ ಬರೋದು ಅದರಲ್ಲಿ ತುಂಬ ಕಡಿಮೆ ಆಗಿದೆ. ಜನ 30% ಡೌನ್ ಆಗಿದೆ ಮಾರ್ಕೆಟ್ ಇವಾಗ. ಎಲ್ಲರೂ ಏನಂತಾರೆ, ಗ್ಯಾಸ್ ಪ್ರಾಬ್ಲಮ್ಮು, ರೇಟ್ ಜಾಸ್ತಿ ಮಾಡಿದ್ದಾರೆ, ಮತ್ತು ಅವ್ರಿಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಫುಡ್ಗಳು ಸಿಗಬೇಕಲ್ಲ. ಹಂಗಾಗಿ ಏನಾಗುತ್ತೆ, ಕೆಲವೊಂದು ಕಡೆ ಫುಡ್ ಇಲ್ಲ, ಲಿಮಿಟೆಡ್ ಐಟಮ್ ಇರೋದ್ರಿಂದ ಒಂದು 30% ಕಮ್ಮಿ ಆಗಿದೆ ಸರ್ ಮಾರ್ಜಿನ್. ಈಗ ಮುಂಚೆ ಮಾಡ್ತಿದ್ದು ಗ್ಯಾಸ್ ಸ್ಟವ್ ಅಲ್ಲಿ ಕೂಡ ಹಾಂ, ಕಂಪ್ಯಾರಿಟಿವ್ಲಿ ಇದ್ರಲ್ಲಿ ಮಾಡಿದ್ರೆ ಹೇಗೆ ಡಿಫ್ರೆನ್ಸ್? ಇದು ಸೂಪರ್ ಇದು. ಯಾಕೆ ಅಂದರೆ ಇದು ಹಳೆ ಕಾಲದ ಇದು. ಏನಂದರೆ ಇದು ಸೌದೆ ಒಲೆ ಬಂದು ಟೇಸ್ಟು, ಮತ್ತು ಗ್ಯಾಸಲ್ಲಿ ಬಂದದ್ದು ಎಲ್ಲ ರೀತಿ ಬಾಯ್ಲಾಗಲ್ಲ. ಮಟನು ಇದೆಲ್ಲ ಬಂದರೆ ನೀವು ಬಿರಿಯಾನಿ ಎಲ್ಲ ಮಾಡಿದ್ರೆ ಇದು ಟೇಸ್ಟೇ ಬೇರೆ, ಗ್ಯಾಸ್ ಟೇಸ್ಟೇ ಬೇರೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ? ಇಲ್ಲಿ ಪ್ರಾಬ್ಲಮ್ ಅಂದರೆ ಹೊಗೆ ಒಂದು ಔಟ್ಸೈಡ್ ಮಾಡಬೇಕಿದು. ಮತ್ತು ಇಲ್ಲಿ ಕಿಚನಲ್ಲಿ ಏನಾಗುತ್ತೆ ಅಂದರೆ ಹೊಗೆ ಜಾಸ್ತಿ ಸುತ್ಕೊಳ್ಳುತ್ತೆ, ಪಾತ್ರೆ ಎಲ್ಲ ಕಪ್ಪಾಗುತ್ತೆ. ಬೇಸಿಗೆ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಬಟ್ರುಗಳಿಗೆ ಇದು ಹಿಂಸೆ ಆಗುತ್ತೆ, ಹೀಟು, ಎಕ್ಸಸ್ ಆಫ್ ಹೀಟು. ಹಂಗಾಗಿ ಅದು ಕಂಪ್ಯಾರಿಟಿವ್ಲಿ ತುಂಬ ಕಷ್ಟ ಆಗಿದೆ. ಅಲ್ಲ, ಕಷ್ಟ ಇದೆ, ಬಟ್ ಅದರಲ್ಲಾದರೆ ಈಸಿಯಾಗಿ ಆಗ್ತಾಯಿತ್ತು. ಅದು ಅರ್ಧ ಗಂಟೆಗೆ ರೆಡಿ ಮಾಡಿಬಿಡ್ತಾ ಇರೋ ಫುಡ್ಡು. ಇದರಲ್ಲಿ ಲೇಟ್ ಆಗುತ್ತೆ, ಇದರಲ್ಲಿ 1 ಅವರ್ 2 ಅವರ್ ಬೇಕು. ಬಟ್ ಅದಕ್ಕಿಂತ ಇದು ಫುಡ್ಡು ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಯಾವುದೇ ಪ್ರೈಸ್ ಇಲ್ಲ. ಪ್ರೈಸಲ್ಲಿ ಯಾವುದೇ ರೀತಿ ₹1 ಹೈಕ್ ಮಾಡಿಲ್ಲ ಸರ್. ಏನಿದೆ ಅದೇ ಪ್ರೈಸು. ಇವಾಗ ನೀವೇ ನೋಡ್ಬೋದು, ಆಯಿಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಆಯಿಲು, ರೈಸು, ಚಿಕನ್ ಎಲ್ಲ ರೇಟು ಜಂಪ್ ಆಗ್ಬಿಟ್ಟಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಪ್ರೈಸ್ ಯಾವುದೇ ರೀತಿ ಇದಕ್ಕೆ ಜಾಸ್ತಿ ಮಾಡಿಲ್ಲ ಸರ್. ಏನು ಹಳೆ ಪ್ರೈಸ್ ಏನಿದೆ ಓಲ್ಡ್ ಪ್ರೈಸೇ. ಅಂದರೆ ಐಟಮ್ ಮಾತ್ರ ಕಮ್ಮಿ ಮಾಡ್ತಾಯಿದ್ದೀವಿ ಅಷ್ಟೇ. ಫುಡ್ಡಲ್ಲಿ ಏನಿದೆ ಸೇಮ್ ಫುಡ್ಡೇ ಇದೆ, ಐಟಮ್ ಮಾತ್ರ ಕಡಿಮೆ ಇದೆ. ಅದೇ ಈಗ ಗ್ಯಾಸ್ ಎಷ್ಟೋ ಬೆಟ್ರಾಗಿ ಕಾಣ್ತಾ ಇದೆ. ಇದು ನೋಡ್ರೆ ಭಾಳ ಕಷ್ಟ ಆಯಿತಾ. ಸೌದೆ ಒಳ್ಳೆ ಭಾಳ ಹಿಂಸೆ ಆಗ್ತದೆ. ಬೆಳಗ್ಗೆಯಿಂದ ಬಂದು ಈ ಥರ ಮಾಡ್ತಾಯಿದ್ರೆ ಹೆಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ, ಏನು ಮಾಡೋಂಗಿಲ್ಲ. ಹಾಗಾಗಿ ಇದರಿಂದ ಭಾಳ ಸಮಸ್ಯೆನೇ. ಈಗ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಆಯಿತಾ, ಸೌದೆ ಒಲೆ ಹೀಟ್ ಜಾಸ್ತಿ, ಆ ಉದ್ದೇಶದಿಂದ ಹೇಳ್ತಾ ಇದ್ದಾರೆ. ಹಾಂ, ಭಾಳ ಹಿಂಸೆ ಆಗುತ್ತೆ. ಅದಾರ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಇದಾರ ಭಾಳ ಹಿಂಸೆ ಆಗಿಬಿಡುತ್ತೆ. ಯಾವುದು ಇದಕ್ಕೊಂಚ ಲೇಟ್ ಆಗುತ್ತೆ, ಅದೊಂಚು ಬೇಗ ಆಗುತ್ತೆ. ಹಾಂ, ಗ್ಯಾಸಲ್ಲಿ ಸ್ವಲ್ಪ ಬೇಗ ಆಗುತ್ತೆ, ಇದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಆಯಿತಾ, ಇನ್ನು ವಿಧಿ ಇಲ್ಲ, ಮಾಡಲೇಬೇಕು. ಹೋಟ್ಲು ಬಂದ್ ಮಾಡೋಕ್ಕಾಗಲ್ಲ, ಆ ಉದ್ದೇಶದಿಂದ. ಹಾಂ, ಯಾವುದು ಸಿಲಿಂಡರ್ ನಮಗೆ ಈಗ ಎಲ್ಲಿ ತುಂಬ ಆಗುತ್ತೆ. ಈಗ ನಮಗೆ ಹೇಳ್ಬೇಕಂದ್ರೆ ಈಗ ಪ್ರತಿಯೊಂದು ಐಟಮ್ ಕೆಲವೆಲ್ಲ ನಿಲ್ಲಿಸ್ಬಿಟ್ಟಿದ್ದೇವಲ್ಲ, ಈಗ ಯಾವುದೂ ಇಲ್ಲ ಈಗ. ಹಾಂ, ಈಗ ಡ್ರೈ ಫ್ರೈ ಎಲ್ಲ ಯಾವುದೂ ಇಲ್ಲ ಈಗ. ಓನ್ಲಿ ಏನಿದ್ರೆ ಈಗ ಹೌದೌದು ಭಾಳ ಕಡಿಮೆ ಆಗಿಬಿಟ್ಟಿದೆ. ಈಗ ಹೆಚ್ಚು ಕಮ್ಮಿ ಮುಂಚೆ ಒಂದು 20-25 ಐಟಮ್ ಮಾಡ್ತಾಯಿದ್ದು. ಈಗ ಹೇಳಬೇಕಂದ್ರೆ ಒಂದು 7-8 ಐಟಮ್ ಮಾಡ್ತಾಯಿದ್ದೀವಿ ಈಗ, ಗ್ಯಾಸಿನ ಪ್ರಾಬ್ಲಮ್ ಆಗಿ. ಹೌದೌದು, ಎಲ್ಲ ಕಡೆಯಿಂದ ಹೊಡ್ತಾ ಬೀಳ್ತಾ ಇದೆ. ಬಿಸ್ನೆಸ್ಸು ಹೊಡ್ತಾನೆ. ಆಯಿತಾ, ಇಲ್ಲೂ ಹಂಗೆ ಕೆಲಸಗಾರರು ಹಂಗೆ ಪೇಮೆಂಟ್ಗಳೆಲ್ಲ ಪಾಪ ಓನರ್ಗಳೆಲ್ಲ ಕೊಡಬೇಕಲ್ಲ ಪ್ರತಿಯೊಬ್ಬರಿಗೂ. ಈಗ ಬೇಡ 2 ದಿನ ರಜೆ ಮಾಡಿ ಅಂತ ಹೇಳಿದ್ರೆ ಮತ್ತೆ ನಾಳೆ ದಿನ ಹುಡುಕ್ರೆ ಅವ್ರು ಸಿಗಲ್ಲ ಅವರು. ಆಯಿತಾ, ಊರ ಕಡೆ ಎಲ್ಲ ಹೋಗ್ಬಿಟ್ರೆ ಇನ್ನೇನು ಮಾಡ್ತೀರಿ, ಮತ್ತು ಇವ್ರಿಗೆ ಜನದ ಪ್ರಾಬ್ಲಮ್ ಆಗುತ್ತೆ. ಈಗ ಕೆಲಸಗಾರದ್ದು ಭಾಳ ಸಮಸ್ಯೆ ಇದೆ ಈಗ. ಹಾಂ, ಡಿಫ್ರೆನ್ಸ್ ಇದೆ. ಈಗ ಸ್ವಲ್ಪ ಕಡಿಮೆ ಇದೆ. ಈಗ ಕೆಲ ಕಡೆ ಎಲ್ಲ ಜಾಸ್ತಿ ಮಾಡಿಬಿಟ್ಟಾರೆ, ರೇಟ್ಗಳೆಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮದು ಮಾಮೂಲಿ ರೇಟ್ ಏನಿದೆ ಅದೇ ರೇಟೇ, ಜಾಸ್ತಿ ಏನು ನಾವೇನು ಮಾಡಿಲ್ಲ. ಹೌದೌದು, ಯಾವುದೂ ಜಾಸ್ತಿ ಮಾಡಿಲ್ಲ, ಅದೇ ರೇಟಲ್ಲೇ ಇದೆ. ಸೌದೆ ಒಲೆಯಲ್ಲಿ ಅಂದರೆ ಏನು ಮಾಡೋಕ್ಕಾಯ್ತು ಸರ್. 1 ಲಕ್ಷ ಚಿಲ್ಲರೆ ಬಾಡಿಗೆ ಕಟ್ಟಬೇಕು. ಇವಾಗ ಹೋಟ್ಲು ಕ್ಲೋಸ್ ಮಾಡಿಬಿಟ್ರೆ ಎಲ್ಲಿಂದ ತಂದು ಕಟ್ತಾರೆ ಪಾಪ. ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಇವಾಗ ಸಡನ್ನಾಗಿ ಗ್ಯಾಸ್ ನಿಂತೋಯ್ತು ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡಿ, ಒಂದು ಆಪ್ಷನ್ನು ಏನೋ ಒಂದು ಮಾಡಲೇಬೇಕು. ಇವಾಗ ಹುಡುಗರುಗಳಿಗೆಲ್ಲ ಸ್ಯಾಲ್ರಿ ಕೊಡಬೇಕಲ್ಲ. ಇವಾಗ ಅವ್ರನ್ನೇನಾರು ಬಿಟ್ಬಿಟ್ರೆ ಸ್ವಲ್ಪ ತುಂಬ ಹಿಂಸೆ. ಹುಡುಗರು ಊರಿಗೆ ಹೋದರೆ ಮತ್ತೆ ಅವ್ರು ಬರ್ತಾರೋ ಬರಲ್ವೋ ಅದೊಂದು. ಇವಾಗ ನೋಡಿ, ಅದು ನಾವೇನು ಜಾಸ್ತಿ ಐಟಮ್ ಏನಿಲ್ಲ, ತುಂಬ ಬೇಜಾನ್ ಐಟಮ್ ಮಾಡ್ತಾಯಿದ್ದಾವೆ. ಇವಾಗ ಲಿಮಿಟೆಡು ಇವಾಗ ಕಬಾಬ್ ಇಲ್ಲ,
ಇದು ಪರೋಟೆ ಇಲ್ಲ, ಚಪಾತಿ ಇಲ್ಲ, ಡ್ರೈ ಐಟಮ್ ಏನೂ ಇಲ್ಲ. ಅದರಿಂದ ಏನು ಮಾಡೋಕ್ಕಾಗ್ತಿಲ್ಲ. ಇವಾಗ ರೆಡಿ ಆಗಿದೆ ಸರ್. ಒಂದು 40 ಐಟಮ್ ಮಾಡ್ತಿದ್ದ ನಾವು A to Z ಎಲ್ಲ ಸೇರಿ. ಇವಾಗ ಒಂದು 10 ಐಟಮ್ ಸಿಗ್ತಿದೆ ಅಷ್ಟೇ ನಮ್ಮ ಹತ್ರ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದರಿಂದ ಸ್ವಲ್ಪ ಕಸ್ಟಮರ್ ಕಬಾಬ್ ಆಸೆ ಪಡೋರು ತುಂಬ ಜನ ಬರ್ತಿದ್ರು. ಇವಾಗ ಅವರು ಬರ್ತಿಲ್ಲ. ಇವಾಗ ಲಿಮಿಟೆಡು. ಇವಾಗ ರೆಡಿ ಐಟಮು ಜನಗಳು ಇಷ್ಟಪಡಲ್ಲ. ಲೈವಲ್ಲಿ ಹೊಡೆದ್ರೆ ಇಷ್ಟಪಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ನೀವು ಗೌರ್ಮೆಂಟ್ಗೆ ಪ್ರೆಸರ್ ಇಕ್ಕಿ ಸ್ವಲ್ಪ ಗ್ಯಾಸ್ ಬರೋ ಥರ ನೀವು ಮಾಡಬೇಕು. ಜನ ಮುಂಚೆ ಬರ್ತಿದ್ದ ಜನಕ್ಕೂ ಈಗ ಬರ್ತಿರೋ ಜನಕ್ಕೂ ಜನಗಳು ಬರ್ತಿರ್ತಾರೆ ಸರ್. ಅದು ಅಂದರೆ ಎಲ್ಲ ಐಟಮ್ ಸಿಕ್ಕೋರೆ ಎಲ್ಲ ಐಟಮನ್ನು ಹುಡ್ಕೊಂಬರ್ತಾರೆ. ಯಾವುದು ಸಿಕ್ಕಲ್ವಲ್ಲ, ಅದು ಯಾವುದಿದೆ ಅದನ್ನು ಇಷ್ಟಪಡೋರು ತಿಂತಾರೆ, ಇಷ್ಟಪಡದೆ ಹೋದವರು ಸುಮ್ಮನೆ ಹಂಗೆ ಹೋಗೋರು ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಗ್ಯಾಸ್ ಬರ್ತಿದ್ದು. ಪ್ರೈಸ್ ಲಿಸ್ಟು ಈಗ ಪ್ರೈಸ್ ಲಿಸ್ಟು ಏನೋ ಡಿಫ್ರೆನ್ಸ್ ಆಗಿದೆಯಾ? ಆ ಥರ ಏನಿಲ್ಲ ಸರ್. ಪ್ರೈಸ್ ಎಲ್ಲ ಒಂದೇ. ಸೊ ತುಂಬ ಹೊಡ್ತಾ ಬಂದಿದ್ದೀರಿ. ಹೌದು ಸರ್, ತುಂಬ ಬಿಸ್ನೆಸ್ಸೇ ಕಡಿಮೆ ಆಗಿದೆ. ಎಷ್ಟು ತುಂಬ ಬಿಸ್ನೆಸ್ ಮಾಡಿದೆ. 1 ಲಕ್ಷ ಹತ್ತತ್ರ ಬಿಸ್ನೆಸ್ ಅಂದರೆ ಇವಾಗ ಬರೀ ಒಂದು 40,000 ಬಂದು ನಿಂತಿದೆ. 60,000 ಇವಾಗ ಐಟಮ್ ಇಲ್ದಿರೋದಕ್ಕೆ 60,000 ಲಾಸ್ ಆಗ್ತಿದೆ. ಇವಾಗ ಎಲ್ಲರಿಗೂ ಸಂಬಳ ಕೊಡಬೇಕು. ಇವಾಗ ಹುಡುಗರನ್ನ ಯಾರನ್ನೂ ಕಳ್ಸೋಕ್ಕಾಗಲ್ಲ ನಾವು. ಎಲ್ಲರನ್ನೂ ಇಟ್ಕೊಂಡು ಸಂಬಳ ಕೊಡಲೇಬೇಕು. ಇವಾಗ ಅವ್ರನ್ನ ಕಳಿಸಿದ್ರು ಮತ್ತೆ ಅವ್ರು ಬರೋಲ್ಲ. ಮತ್ತೆ ಹುಡುಗರಿಗೆ ಬೇರೆ ತುಂಬ ಇದಿದೆ. ಈ ರ್ಯಾಪಿಡೋ, ಓಲೋ, ಊಬರ್, ಬೈಕ್ ಟ್ಯಾಕ್ಸಿಗಳು ಬಂದು ಅದರಿಂದ ಹುಡುಗರುಗಳು ಸಿಗೋಲ್ಲ. ಆನ್ಲೈನು ಇದು ಅಂದ್ಬಿಟ್ಟು ಅಲ್ಕೊಂಡೋಗ್ತಾರೆ. ಅದರಿಂದ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗಿದೆ. ನೋಡೋಣ ಇನ್ನೂ ಎಷ್ಟು ದಿನ ಏನು ಎತ್ತ ಅಂತ. ಇನ್ನೂ ಯಾವುದೂ ಮಾಹಿತಿ ಬಂದಿಲ್ಲ. ಗ್ಯಾಸ್ನವರು ಇವ್ರಿಗೆ ಫೋನ್ ಮಾಡಿದ್ರೆ ಅವರು ಸರ್ ಇನ್ನೂ ಯಾವುದೂ ಬಂದಿಲ್ಲ, ನಮಗೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಈಗಾಗಲೇ ಸರ್ಕಾರ ಒಂದು ಮಾತು ಹೇಳಿದೆ ಅಂದರೆ ಆದಷ್ಟು ನಾವು ಒದಗಿಸಿ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಸರ್ ಅದು ಆಗಲೇ ಒಂದು 15 ದಿನ 20 ದಿನದಿಂದ ಹೇಳ್ತಾನೆ ಇದ್ದಾರೆ. ಇನ್ನೂ ಒಂದು ಸಿಲಿಂಡ್ರ್ ಬಂದಿಲ್ಲ. ನಮ್ಗೆ ಒಂದು ಸಿಲಿಂಡ್ರ್ ಕೊಟ್ಟು ಸಣ್ಣ ಪುಟ್ಟ ಐಟಮ್ ಮಾಡ್ಕೊಂಡ್ರೆ ಸಾಕು ಅಂತ ಕೇಳ್ಕೊತಾ ಇದ್ರೂ ಕೊಡ್ತಾಯಿಲ್ಲ. ಇವಾಗ ಇರೋದ್ರಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ತೋರಿಸಿ ನೋಡಿ, ಈ ಬಿಲ್ಡಿಂಗಲ್ಲೆಲ್ಲ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಧೂಳೆಲ್ಲ ಎಷ್ಟು ಕೂತಿದೆ ಹೊಗೆಗೆ, ಸೌದೆದೆಲ್ಲ. ಅದರಿಂದ ಸ್ವಲ್ಪ ತುಂಬ ಹಿಂಸೆ. ಇವಾಗ ಇಲ್ಲಿ ಒಲೆ ಹಚ್ಚಿದ್ರೆ ಅಲ್ಲಿ ಫುಡ್ ಮೇಲೆಲ್ಲ ಕೂತ್ಕೊಳುತ್ತಾ. ಇವಾಗ ಎಷ್ಟಿದೆ ಅಷ್ಟು ಐಟಮ್ ಮಾತ್ರ ರೆಡಿ ಮಾಡ್ಕೊಂಡು ಅಲ್ಲಿ ಮಾಡಿಬಿಟ್ಟು ಈ ಒಲೆ ಆಫ್ ಮಾಡಬೇಕು. ಆ ಥರ ಪರಿಸ್ಥಿತಿ ಆಗಿದೆ. ಓಪನ್ ಪ್ಲೇಸ್ ಇದ್ದರೆ ಹೆಂಗೋ ಓಪನಲ್ಲಿ ಮಾಡ್ಕೊಬೋದು. ಇಲ್ಲಿ ಓಪನ್ ಇಲ್ಲ, ಎಲ್ಲ ಕವರೇಜ್ ಅಲ್ವಾ. ಅದರಿಂದ ಸ್ವಲ್ಪ ತುಂಬ ಪ್ರಾಬ್ಲಮ್ಮು. ಪರ್ಯಾಯ ಮೂಲಕವಾಗಿ ಒಲೆ ಅಡುಗೆ ಬಿಟ್ಟು ಬೇರೆ ಯಾವ ಯಾವುದ್ರಲ್ಲೂ ಮಾಡೋಕ್ಕಾಗಲ್ಲ ಸರ್. ಆ ಥರ ಆಪ್ಷನ್ ಇಲ್ವಲ್ಲ. ಅಂದರೆ ಒಲೆ ಸೌದೆ ಒಲೆ ಯೂಸ್ ಮಾಡಿದ್ರೆ ಸೌದೆ ಒಲೆ ತುಂಬ ಅಡುಗೆ ಎಲ್ಲ ಚೆನ್ನಾಗಿ ಬರುತ್ತೆ. ಹೋಗಿ ಒಪ್ಕೊಳ್ಳೋಣ ಅಂದರೆ ಎಲ್ಲ ಐಟಮು ಸೌದೆ ಒಲೆಯಲ್ಲಿ ಮಾಡೋಕ್ಕಾಗಲ್ವಲ್ಲ. ಪಾತ್ರೆಗಳು ಮಸಿ ಹಾಕ್ತಿರ್ತಾರೆ. ಈಗಿನ ಜನ್ರೇಷನ್ ಹುಡುಗರುಗಳು ಇವೆಲ್ಲ ಒಪ್ಕೊಳ್ಳಲ್ಲ. ಈ ಥರ ಧೂಳು ಇದು ಮಸಿ ಗೀಸಿ ಅವು ಇವು ಅಂದ್ಕೊಂಡೆಲ್ಲ ಹೊಲ್ಡೋಗ್ತಾರೆ. ಏನು ಮಾಡ್ತೀರಾ? ಇರೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ನೋಡೋಣ ಇನ್ನೂ ಎಷ್ಟು ತನಕ ಆಗುತ್ತೋ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಇದು ಮಾಡಲಿ ಅಷ್ಟು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.